ತಾವು ಗಮನಿಸಿದ ರಾಜಧಾನಿಯಲ್ಲಿ ಅಗ್ನಿ ಅವಘಡದಿಂದ ಎಷ್ಟೆಲ್ಲ ಅವಾಂತರಗಳು ಆಗ್ತಾ ಇದೆ. ಹುಟ್ಟು ಹಬ್ಬದ ಸಂಭ್ರಮ ಇರಬೇಕಾಗಿದ್ದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿರುವಂತದ್ದು. ಅಗ್ನಿ ಅವಘಡದಲ್ಲಿ ಯುವತಿ ಪ್ರಿಯಾ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಹುಟ್ಟು ಹಬ್ಬದ ಸಂಭ್ರಮ ನಡೀಬೇಕಾಗಿದ್ದಂತಹ ಮನೆಯಲ್ಲಿ ಸೂತಕದ ಛಾಯೆ. ಇವತ್ತು 26ನೇ ವರ್ಷಕ್ಕೆ ಯುವತಿ ಪ್ರಿಯಾ ಕಾಲಿಡ್ತಾ ಇದ್ರು. ಮಗಳನ್ನ ಕಳೆದುಕೊಂಡ ಶಾಕ್ನಲ್ಲಿ ಪ್ರಿಯಾ ತಂದೆಯವರಿದ್ದಾರೆ. ಇವತ್ತು ನನ್ನ ಮಗಳ ಹುಟ್ಟು ಹಬ್ಬ ಇತ್ತು ಸಾರ್, ಕೇಕ್ ತರೋದಕ್ಕೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ವಿ. ಪ್ರಿಯಾಂಕ ನಮ್ಮ ಮನೆಯ ಮಹಾಲಕ್ಷ್ಮಿ ಸಾರ್ ಅಂತ ರಿಪಬ್ಲಿಕ್ ಕನ್ನಡ ಮುಂದೆ ಪ್ರಿಯಾ ಅವರ ತಂದೆ ಆರುಮುಗಂ ಕಣ್ಣೀರು ಹಾಕಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮ ನಡಿಬೇಕಾಗಿದೆ ಅಂತ ಮನೆಯಲ್ಲಿ ಸೂತಕ ಅಂದ್ರೆ ನಿನ್ನೆ ನಡೆದಿರುವಂತಹ ಒಂದು ಫೈರ್ ಆಕ್ಸಿಡೆಂಟ್ ರಾಜಾಜಿನಗರದಲ್ಲಿ ನಡೆದಿರುವಂತಹ ಒಂದು ಘಟನೆಯಲ್ಲಿ ಯುವತಿ ಸಾವಂತದ್ದು. ಈಗ ಆ ಮನೆಯಲ್ಲಿ ಸೂತಕ ಆ ಒಂದು ಕುಟುಂಬಕ್ಕೆ ಆಧಾರವಾಗಿದ್ದಂತಹ ಯುವತಿ ನಿನ್ನೆ ಸಾವಂತ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅವ್ರ ತಂದೆ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಡ್ತೀನಿ. ಇವತ್ತು ಹುಟ್ಟುಹಬ್ಬದ ಸಂಭ್ರಮ ನಮ್ಮ ಮನೇಲಿ ಹೇಳಿದ್ರು ಸರ್, ಇವತ್ತು ಗಣೇಶ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿ ಹೇಳಿದ್ರು ಸರ್. ಏನ್ ಸರ್ ಇದು ಒಂದು ಅರ್ಥ ಐತಲ್ಲ ಸರ್. ಬೆಳಿಗ್ಗೆ 9:50 ತಾಯಿಗೆ ದೋಸೆ ಕೊಟ್ಬಿಟ್ಟು ಹೋದ್ರು ಸರ್. 6:45 ಐತಲ್ಲ, 7 ಕಾಲಕ್ಕೆ ಬಿಡೋದು. 7 ಕಾಲಕ್ಕೆ ಬಿಟ್ಟರೆ 20 ನಿಮಿಷ ಬಂದ್ಬಿಡ್ತಾರೆ ಸರ್. ನಂಬೇಕೈತಲ್ಲ ಸರ್. ಫೈರ್ ಆಕ್ಸಿಡೆಂಟ್ ನಮ್ಮ ಫ್ರೆಂಡ್ ಒಬ್ಬ 7 ಮಲೆ ಅಂತ ಹೇಳ್ದ ಸರ್. ಅವನೇ ಈ ತರ ವಿಷಯ ಗೊತ್ತೈತ. ನಾನು ಟಿವಿ ನೋಡ್ಲಿಲ್ಲ, ಏನಿಲ್ಲ, ನಾನು ಬೇರೆ ಕಡೆ ಇದ್ದೆ. ನಾನು ಟಿವಿ ನೋಡಿಲ್ಲ ಅಂದ್ರೆ ಬಾ ಅಂತ ನಾನು ಲಕ್ಷ್ಮೀಪುರಿಂದ ಆಟಲ್ ಹೋದೆ ಸರ್. ನನ್ನ ಅಷ್ಟೊತ್ತಿಗೆ 24 ಗಂಟೆ ಇತ್ತು ಸರ್ ನನಗೆ. ಏನ್ ಸರ್ ಇದು ಒಳ್ಳೆ ಫಸ್ಟ್ ಕ್ಲಾಸ್ ಅಲ್ಲಿ ಬಿ ಫಸ್ಟ್ ಕ್ಲಾಸ್ ಪಾಸ್ ಮಾಡಿರೋದು, ಮಗಳಿಗೆ ಮದುವೆ ಎಲ್ಲ ನೋಡ್ತಾ ಇದ್ದೀವಿ ಸರ್. ತಾವು ಗಮನಿಸಿದ ರಾಜಧಾನಿಯಲ್ಲಿ ಅಗ್ನಿ ಅವಘಡದಿಂದ ಎಷ್ಟೆಲ್ಲ ಅವಾಂತರಗಳು ಆಗ್ತಾ ಇದೆ. ಹುಟ್ಟು ಹಬ್ಬದ ಸಂಭ್ರಮ ಇರಬೇಕಾಗಿದ್ದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿರುವಂತದ್ದು. ಅಗ್ನಿ ಅವಘಡದಲ್ಲಿ ಯುವತಿ ಪ್ರಿಯಾ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಹುಟ್ಟು ಹಬ್ಬದ ಸಂಭ್ರಮ ನಡೀಬೇಕಾಗಿದ್ದಂತಹ ಮನೆಯಲ್ಲಿ ಸೂತಕದ ಛಾಯೆ. ಇವತ್ತು 26ನೇ ವರ್ಷಕ್ಕೆ ಯುವತಿ ಪ್ರಿಯಾ ಕಾಲಿಡ್ತಾ ಇದ್ರು. ಮಗಳನ್ನ ಕಳೆದುಕೊಂಡ ಶಾಕ್ನಲ್ಲಿ ಪ್ರಿಯಾ ತಂದೆಯವರಿದ್ದಾರೆ. ಇವತ್ತು ನನ್ನ ಮಗಳ ಹುಟ್ಟು ಹಬ್ಬ ಇತ್ತು ಸಾರ್, ಕೇಕ್ ತರೋದಕ್ಕೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ವಿ. ಪ್ರಿಯಾಂಕ ನಮ್ಮ ಮನೆಯ ಮಹಾಲಕ್ಷ್ಮಿ ಸಾರ್ ಅಂತ ರಿಪಬ್ಲಿಕ್ ಕನ್ನಡ ಮುಂದೆ ಪ್ರಿಯಾ ಅವರ ತಂದೆ ಆರುಮುಗಂ ಕಣ್ಣೀರು ಹಾಕಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮ ನಡಿಬೇಕಾಗಿದೆ ಅಂತ ಮನೆಯಲ್ಲಿ ಸೂತಕ ಅಂದ್ರೆ ನಿನ್ನೆ ನಡೆದಿರುವಂತಹ ಒಂದು ಫೈರ್ ಆಕ್ಸಿಡೆಂಟ್ ರಾಜಾಜಿನಗರದಲ್ಲಿ ನಡೆದಿರುವಂತಹ ಒಂದು ಘಟನೆಯಲ್ಲಿ ಯುವತಿ ಸಾವಂತದ್ದು. ಈಗ ಆ ಮನೆಯಲ್ಲಿ ಸೂತಕ ಆ ಒಂದು ಕುಟುಂಬಕ್ಕೆ ಆಧಾರವಾಗಿದ್ದಂತಹ ಯುವತಿ ನಿನ್ನೆ ಸಾವಂತ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅವ್ರ ತಂದೆ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಡ್ತೀನಿ. ಇವತ್ತು ಹುಟ್ಟುಹಬ್ಬದ ಸಂಭ್ರಮ ನಮ್ಮ ಮನೇಲಿ ಹೇಳಿದ್ರು ಸರ್, ಇವತ್ತು ಗಣೇಶ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿ ಹೇಳಿದ್ರು ಸರ್. ಏನ್ ಸರ್ ಇದು ಒಂದು ಅರ್ಥ ಐತಲ್ಲ ಸರ್. ಬೆಳಿಗ್ಗೆ 9:50 ತಾಯಿಗೆ ದೋಸೆ ಕೊಟ್ಬಿಟ್ಟು ಹೋದ್ರು ಸರ್. 6:45 ಐತಲ್ಲ, 7 ಕಾಲಕ್ಕೆ ಬಿಡೋದು. 7 ಕಾಲಕ್ಕೆ ಬಿಟ್ಟರೆ 20 ನಿಮಿಷ ಬಂದ್ಬಿಡ್ತಾರೆ ಸರ್. ನಂಬೇಕೈತಲ್ಲ ಸರ್. ಫೈರ್ ಆಕ್ಸಿಡೆಂಟ್ ನಮ್ಮ ಫ್ರೆಂಡ್ ಒಬ್ಬ 7 ಮಲೆ ಅಂತ ಹೇಳ್ದ ಸರ್. ಅವನೇ ಈ ತರ ವಿಷಯ ಗೊತ್ತೈತ. ನಾನು ಟಿವಿ ನೋಡ್ಲಿಲ್ಲ, ಏನಿಲ್ಲ, ನಾನು ಬೇರೆ ಕಡೆ ಇದ್ದೆ. ನಾನು ಟಿವಿ ನೋಡಿಲ್ಲ ಅಂದ್ರೆ ಬಾ ಅಂತ ನಾನು ಲಕ್ಷ್ಮೀಪುರಿಂದ ಆಟಲ್ ಹೋದೆ ಸರ್. ನನ್ನ ಅಷ್ಟೊತ್ತಿಗೆ 24 ಗಂಟೆ ಇತ್ತು ಸರ್ ನನಗೆ. ಏನ್ ಸರ್ ಇದು ಒಳ್ಳೆ ಫಸ್ಟ್ ಕ್ಲಾಸ್ ಅಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಮಾಡಿರೋದು, ಮಗಳಿಗೆ ಮದುವೆ ಎಲ್ಲ ನೋಡ್ತಾ ಇದ್ದೀವಿ ಸರ್. ತಾವು ಗಮನಿಸಿದ ರಾಜಧಾನಿಯಲ್ಲಿ ಅಗ್ನಿ ಅವಘಡದಿಂದ ಎಷ್ಟೆಲ್ಲ ಅವಾಂತರಗಳು ಆಗ್ತಾ ಇದೆ. ಹುಟ್ಟು ಹಬ್ಬದ ಸಂಭ್ರಮ ಇರಬೇಕಾಗಿದ್ದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿರುವಂತದ್ದು. ಅಗ್ನಿ ಅವಘಡದಲ್ಲಿ ಯುವತಿ ಪ್ರಿಯಾ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಹುಟ್ಟು ಹಬ್ಬದ ಸಂಭ್ರಮ ನಡೀಬೇಕಾಗಿದ್ದಂತಹ ಮನೆಯಲ್ಲಿ ಸೂತಕದ ಛಾಯೆ. ಇವತ್ತು 26ನೇ ವರ್ಷಕ್ಕೆ ಯುವತಿ ಪ್ರಿಯಾ ಕಾಲಿಡ್ತಾ ಇದ್ರು. ಮಗಳನ್ನ ಕಳೆದುಕೊಂಡ ಶಾಕ್ನಲ್ಲಿ ಪ್ರಿಯಾ ತಂದೆಯವರಿದ್ದಾರೆ. ಇವತ್ತು ನನ್ನ ಮಗಳ ಹುಟ್ಟು ಹಬ್ಬ ಇತ್ತು ಸಾರ್, ಕೇಕ್ ತರೋದಕ್ಕೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ವಿ. ಪ್ರಿಯಾಂಕ ನಮ್ಮ ಮನೆಯ ಮಹಾಲಕ್ಷ್ಮಿ ಸಾರ್ ಅಂತ ರಿಪಬ್ಲಿಕ್ ಕನ್ನಡ ಮುಂದೆ ಪ್ರಿಯಾ ಅವರ ತಂದೆ ಆರುಮುಗಂ ಕಣ್ಣೀರು ಹಾಕಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮ ನಡಿಬೇಕಾಗಿದೆ ಅಂತ ಮನೆಯಲ್ಲಿ ಸೂತಕ ಅಂದ್ರೆ ನಿನ್ನೆ ನಡೆದಿರುವಂತಹ ಒಂದು ಫೈರ್ ಆಕ್ಸಿಡೆಂಟ್ ರಾಜಾಜಿನಗರದಲ್ಲಿ ನಡೆದಿರುವಂತಹ ಒಂದು ಘಟನೆಯಲ್ಲಿ ಯುವತಿ ಸಾವಂತದ್ದು. ಈಗ ಆ ಮನೆಯಲ್ಲಿ ಸೂತಕ ಆ ಒಂದು ಕುಟುಂಬಕ್ಕೆ ಆಧಾರವಾಗಿದ್ದಂತಹ ಯುವತಿ ನಿನ್ನೆ ಸಾವಂತ.
ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅವ್ರ ತಂದೆ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಡ್ತೀನಿ. ಸರ್, ಇವತ್ತು ಹುಟ್ಟುಹಬ್ಬದ ಸಂಭ್ರಮ ನಮ್ಮ ಮನೇಲಿ ಹೇಳಿದ್ರು ಸರ್, ಇವತ್ತು ಗಣೇಶ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿ ಹೇಳಿದ್ರು ಸರ್. ಏನ್ ಸರ್ ಇದು? ಒಂದು ಅರ್ಥ ಐತಲ್ಲ ಸರ್. ಬೆಳಿಗ್ಗೆ 9:50 ಅವ್ರ ತಾಯಿಗೆ ದೋಸೆ ಕೊಟ್ಬಿಟ್ಟು ಹೋದ್ರು ಸರ್. 6:45 ಐತಲ್ಲ, 7 ಕಾಲಕ್ಕೆ ಬಿಡೋದು. ಅವರು 7 ಕಾಲಕ್ಕೆ ಬಿಟ್ಟು ಕಾಲ 20 ನಿಮಿಷ ಬಂದ್ಬಿಡ್ತಾರೆ ಸರ್. ನಂಬೇಕೈತಲ್ಲ ಸರ್. ಫೈರ್ ಆಕ್ಸಿಡೆಂಟ್ ನಮ್ಮ ಫ್ರೆಂಡ್ ಒಬ್ಬ 7 ಮಲೆ ಅಂತ ಹೇಳ್ದ ಸರ್. ಅವನೇ ತರ ವಿಷಯ ಗೊತ್ತೈತ. ನಾನು ಟಿವಿ ನೋಡ್ಲಿಲ್ಲ, ಏನಿಲ್ಲ, ನಾನು ಬೇರೆ ಕಡೆ ಇದ್ದೆ. ನಾನು ಟಿವಿ ನೋಡಿಲ್ಲ ಅಂದ್ರೆ ಬಾ ಅಂತ ನಾನು ಲಕ್ಷ್ಮೀಪುರಿಂದ ಆಟೋಲ್ ಹೋದೆ ಸರ್. ನಾನು ಇಷ್ಟೊತ್ತಿಗೆ 24 ಗಂಟೆ ಇತ್ತು ಸರ್ ನನಗೆ. ಏನ್ ಸರ್ ಇದು? ಒಳ್ಳೆ ಫಸ್ಟ್ ಕ್ಲಾಸ್ ಅಲ್ಲಿ ಬಿ ಫಸ್ಟ್ ಕ್ಲಾಸ್ ಪಾಸ್ ಮಾಡಿರೋದು, ಮಗಳಿಗೆ ಮದುವೆ ಎಲ್ಲ ನೋಡ್ತಾ ಇದ್ದೀನಿ ಸರ್. ತಾವು ಗಮನಿಸಿದ ರಾಜಧಾನಿಯಲ್ಲಿ ಅಗ್ನಿ ಅವಘಡದಿಂದ ಎಷ್ಟೆಲ್ಲ ಅವಾಂತರಗಳು ಆಗ್ತಾ ಇದೆ. ಹುಟ್ಟು ಹಬ್ಬದ ಸಂಭ್ರಮ ಇರಬೇಕಾಗಿದ್ದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿರುವಂತದ್ದು. ಅಗ್ನಿ ಅವಘಡದಲ್ಲಿ ಯುವತಿ ಪ್ರಿಯಾ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಹುಟ್ಟುಹಬ್ಬದ ಸಂಭ್ರಮ ನಡೀಬೇಕಾಗಿದ್ದಂತಹ ಮನೆಯಲ್ಲಿ ಸೂತಕದ ಛಾಯೆ. ಇವತ್ತು 26ನೇ ವರ್ಷಕ್ಕೆ ಯುವತಿ ಪ್ರಿಯಾ ಕಾಲಿಡ್ತಾ ಇದ್ರು. ಮಗಳನ್ನ ಕಳೆದುಕೊಂಡ ಶಾಕ್ನಲ್ಲಿ ಪ್ರಿಯಾ ತಂದೆಯವರಿದ್ದಾರೆ. ಇವತ್ತು ನನ್ನ ಮಗಳ ಹುಟ್ಟುಹಬ್ಬ ಇತ್ತು ಸಾರ್, ಕೇಕ್ ತರೋದಕ್ಕೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ವಿ. ಪ್ರಿಯಾಂಕ ನಮ್ಮ ಮನೆಯ ಮಹಾಲಕ್ಷ್ಮಿ ಸಾರ್ ಅಂತ ರಿಪಬ್ಲಿಕ್ ಕನ್ನಡ ಮುಂದೆ ಪ್ರಿಯಾ ಅವರ ತಂದೆ ಆರುಮುಗಂ ಕಣ್ಣೀರು ಹಾಕಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನು ಇದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ? ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.